ನಮಸ್ಕಾರ ಎಲ್ರಿಗೂ. ನನ್ನ ಈ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ನನಗೆ ಮೋಸ್ಟ್ ಕ್ವಶನ್ ಕೇಳಿದ್ದೇನಪ್ಪ ಅಂದರೆ, ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ನಮಗೂ ಹೇಳಿ, ನಮಗೂ ತಿಳಿಸಿ ಅಂತ. ಸೊ ಅದರಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಆಗಿ ಹೇಳೋವಂಥ ಸ್ಟೆಪ್ಸ್ ಇದು. ಹಾಗೆ ವೆರಿ ಬೇಸಿಕ್ಕು ನಿಮ್ಗೆ ಅನಿಸ್ಬೋದು ಇದು ವೆರಿ ಸಿಲ್ಲಿ ಅಂತ, ಬಟ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್ಸ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಈ ಒಂದು ಚೇಂಜಸ್ಸನ್ನು ಮಾಡಿಕೊಂಡ್ರೆ ಸಾಕು, ನೀವು ಲೈಫ್ ಲಾಂಗ್ ಹೆಲ್ದಿ ಆಗಿರ್ಬೋದು, ಸ್ಟ್ರಾಂಗ್ ಆಗಿರ್ಬೋದು, ಫಿಟ್ ಆಗಿರ್ಬೋದು. ಸೊ ಮತ್ತೆ ತುಂಬ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬಿಡೋಣ. ಏನಪ್ಪ ಅಂದರೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಫಸ್ಟ್ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನಾನು ಇದಕ್ಕೆ ಫ್ಯಾಟ್ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ನಾನೇ ಅಪ್ಲೈ ಮಾಡ್ಕೊಂಡಿರೋಂಥ ಈ ಒಂದು ಈಸಿ ಸ್ಟೆಪ್ಸ್, ಹಾಗೆ ವೆರಿ ಈಸಿ, ವೆರಿ ಅಫೋರ್ಡಬಲ್, ನಿಮ್ಮ ಮನೆಯಲ್ಲಿ ನಿಮ್ಮ ಕಿಚನಲ್ಲಿ ಯೂಸ್ ಮಾಡುವಂಥ ಒಂದು ಸ್ಟೆಪ್ಸ್. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಏನಪ್ಪ ಹೇಳ್ತೀನಿ ಅಂದರೆ, ವೆಯ್ಟ್ ಲಾಸ್ ಅನ್ನೋದು ಒಂದು 3 ಮಂತ್ಸ್ಗೆ ಅಥವಾ ಒಂದು ಮಂತ್ಗೆ ಅಥವಾ ಒಂದು 6 ಮಂತ್ಸ್ಗೆ ಅಥವಾ 1 ಇಯರ್ಗೆ ಮಾತ್ರನೇ ಆಗುವಂಥದ್ದಲ್ಲ. ಇದು ಇಟ್ ಈಸ್ ಫಾರ್ ಅ ಲೈಫ್ ಲಾಂಗ್. ಇಟ್ಸ್ ನಾಟ್ ಫಾರ್ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಈ ವರ್ಡ್ ಹೇಳ್ತೀನಿ, ಫಿಟ್ನೆಸ್ ಆಗಿರೋದಕ್ಕೆ, ನೀವು ಹೆಲ್ದಿ ಆಗಿರೋದಕ್ಕೆ ನೀವು ಮಾಡಬೇಕಾಗಿರೋ ಪದ್ಧತಿ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಇಟ್. ಏನು ಅಕ್ಸೆಪ್ಟ್ ಮಾಡ್ಕೊಬೇಕು? ನಾನು ಹೆಲ್ದಿ ಆಗಿರಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ವೆರಿ ವೆರಿ ಸಿಂಪಲ್. ನೀವು ನಾನು ಇವತ್ತು ಪಿಜ್ಜಾ ತಿನ್ನೋದು 1 ತಿಂಗಳು ಬಿಟ್ಬಿಡ್ತೀನಿ, ನೆಕ್ಸ್ಟು ಇನ್ನೊಂದು ತಿಂಗಳು ಆದಮೇಲೆ ನಾನು ತಿಂತೀನಿ, ಅವಾಗ ಸಣ್ಣ ಆಗಿರ್ತೀನಲ್ವ, ಒಂದು 5 ಕಿಲೋ ಕಮ್ಮಿ ಮಾಡ್ಕೊತೀನಿ, ನಾನು ಆಮೇಲೆ ತಿನ್ಬೋದಲ್ವಾ, ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಅಗೇನ್ ನೀವು 1 ತಿಂಗಳಾದ್ಮೇಲೆ ಬಿಡ್ತೀರಾ, ಮತ್ತೆ ವಿಲ್ ಸ್ಟಾರ್ಟ್ ಈಟಿಂಗ್ ಔಟ್ಸೈಡ್ ಫುಡ್, ಜಂಕ್ ಫುಡು, ಏನೋ ಒಂದು ತಿಂತೀರಾ, ಅಗೇನ್ ಮತ್ತೆ ಆಫ್ಟರ್ 1 ಮಂತ್ ಅಗೇನ್ ಅದೇ ವೇಟು ಮತ್ತೆ ವಾಪಸ್ ಬರುತ್ತೆ. ಯೂಸ್ ಏನಿದೆ ಇದರಲ್ಲಿ? ಸೊ ಇದರಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೇಕಾಗಿರೋದಂದರೆ ಯು ಹ್ಯಾವ್ ಟು ಚೇಂಜ್, ನಿಮ್ಮ ಫಸ್ಟ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು. ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು? ಸೊ ಈ ಒಂದು ಲೈಫ್ ಸ್ಟೈಲ್ನಲ್ಲಿ ಏನೇನು ಬರುತ್ತೆ, ಸೊ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ವೇಟಲ್ಲಿ ನೀವು ಚೇಂಜಸನ್ನು ಕಾಣ್ಬೋದು. ಅಂದರೆ ಬಿಲೀವ್ ಮಾಡ್ತೀರಾ? ಖಂಡಿತವಾಗಿ ಅಷ್ಟನ್ನೇ ನಾನು ಫಾಲೋ ಮಾಡೋದು. ಇನ್ನೇನು ಯಾವುದೇ ಮ್ಯಾಜಿಕ್ ಪೌಡ್ರ್ ತೊಗೊಂಡಿಲ್ಲ, ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಡಯಟ್, ಕೀಟೋ ಡಯಟ್ ಆಗಿರ್ಬೋದು, ಅಥವಾ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಆಗಿರ್ಬೋದು, ಆ ಡಯಟ್ ಈ ಡಯಟ್ ಯಾವುದೇ ರೀತಿಯಾದಂಥ ಫ್ಯಾನ್ಸಿ ವರ್ಡನ್ನು ಯೂಸ್ ಮಾಡಿ ನಾನು, ಅಥವಾ ಫ್ಯಾನ್ಸಿ ಡಯಟನ್ನು ಯೂಸ್ ಮಾಡಿ ನಾನು ನನ್ನ ವೆಯ್ಟ್ ಲಾಸ್ ಮಾಡಲಿಲ್ಲ. ಜಸ್ಟ್ ಅಕ್ಸೆಪ್ಟ್, ಐ ಜಸ್ಟ್ ಟ್ರಸ್ಟೆಡ್ ಇನ್ ನೇಚರ್ ಅಷ್ಟೇ. ಸೊ ನ್ಯಾಚುರಲಾಗಿ ಏನು ಸಿಗುತ್ತೋ ನಮ್ಮ ಕಿಚನಲ್ಲಿ ಏನಿದೆ ಅದನ್ನೇ ತಿಂದು ನಾನು ಹೇಳ್ತಾ ಇದ್ದೀನಿ ಅಗೇನ್ ನಾನು ಊಟ ತಿನ್ಕೊಂಡು, ಯಾವುದೇ ಕಾರಣಕ್ಕೂ ನಾನು ಊಟ ಬಿಡೋದಾಗಲಿ, ಸ್ಕಿಪ್ಪಿಂಗ್ ಮಾಡೋದಾಗಲಿ, ಅಥವಾ ಒಂದು ಜ್ಯೂಸ್ ಕುಡ್ಕೊಂಡಾಗಲಿ, ಅಥವಾ ಒಂದು ಸೂಪ್ ಕುಡ್ಕೊಂಡಾಗಲಿ, ಅಷ್ಟರಲ್ಲೇ ನಾನು ವೆಯ್ಟ್ ಲಾಸ್ ಮಾಡಲಿಲ್ಲ. ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು, ಹೆಲ್ದಿಯಾಗಿ ತಿನ್ಕೊಂಡು ಮಾಡಿದೆ. ಒಂದು 6-7 ರೂಲ್ಸ್ ಇದೆ ಇದರಲ್ಲಿ. ಯಾಕೆ ತುಂಬ ಜನ ವೆಯ್ಟ್ ಲಾಸಲ್ಲಿ ಫೇಲ್ ಆಗ್ತಾರೆ ಅಂದರೆ, ದೇ ಡೋಂಟ್ ಫಾಲೋ ದ ಫಂಡಮೆಂಟಲ್ಸಿಗೆ. ಒಂದು ಮನೆ ನೀವು ಕಟ್ಟಬೇಕು ಅಂದರೆ ನಿಮಗೆ ಫೌಂಡೇಶನ್ ಚೆನ್ನಾಗಿ ಹಾಕಬೇಕು. ಆ ಫೌಂಡೇಶನ್ನೇ ಇಲ್ಲ, ನೀವು ಮೇಲ್ಗಡೆಯಿಂದ ಒಳ್ಳೆ ಸಿಮೆಂಟ್ ಹಾಕ್ತೆ, ಒಳ್ಳೆ ಕಬ್ಬಣ ಹಾಕ್ತೆ, ಒಳ್ಳೆ ಇಟ್ಟಿಗೆ ಹಾಕ್ತೆ ಅಂದರೆ ಮನೆ ಭದ್ರವಾಗಿರುತ್ತಾ? ಇಲ್ಲ. ಹಾಗೆಯೇ ಸೊ ಯಾವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಫಿಟ್ನೆಸ್ ಜರ್ನಿಗೆ ಹೋಗಬೇಕು ಅಂತಂದರೆ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಫಸ್ಟ್ ನೀವು ಅಂದ್ಕೊಡಿ, ನಾನು ಜಂಕ್ ಫುಡ್ ತಿನ್ನಲ್ಲ. ಸೊ ದಿಸ್ ದ ಫಸ್ಟೆಸ್ಟ್ ರೂಲ್. ಫಸ್ಟು ರೂಟ್ ಕಾಸನ್ನು ಪತ್ತೆ ಮಾಡ್ಕೊಬೇಕು ನಾವು. ಸೊ ಫಸ್ಟ್ ನಾನು ಹೊರಗಡೆಯಿಂದ ಏನೇನು ಹಾಕ್ತೀನಿ ಒಳಗಡೆಗೆ, ನನ್ನ ಬಾಡಿ ಒಳಗಡೆ, ಅದನ್ನು ಕಟ್ ಡೌನ್ ಮಾಡಿ, ಅವಾಯ್ಡ್ ಜಂಕ್ ಫುಡ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆದಷ್ಟು 90% ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಹಾಗಾದರೆ ನಾವು ತಿನ್ನಲೇಬಾರ್ದ ಏನೋ? ಯಾವಾಗಲೂ ಒಂದು ಸತಿ 6 ತಿಂಗಳಿಗೂ 3 ತಿಂಗಳು ಅಥವಾ 1 ಮಂತ್ಲಿ ಒನ್ಸ ಏನೋ ಒಂದು, ಅದರಲ್ಲೂ ಕೂಡ ಕ್ಯಾಲರೀಸ್ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಅದ್ರ ಬಗ್ಗೆ ಇನ್ನೊಂದು ಸಲ ಯಾವಾಗಾದರೂ ಮಾತಾಡ್ತೀನಿ. ಸೊ ಜಂಕ್ ಫುಡ್ಡನ್ನು ಫಸ್ಟ್ ಕಟ್ ಡೌನ್ ಮಾಡಿ, ತಿನ್ನಬೇಡಿ. ಏನೇ ತಿನ್ನಬೇಕಾ ಮನೆಯಲ್ಲೇ ಮಾಡ್ಕೊಳ್ಳಿ, ಲಿಮಿಟೆಡ್ ಆಗಿ. ನಿಮಗೆ ಗೊತ್ತಿರುತ್ತೆ ನೀವು ಅದರಲ್ಲಿ ಎಷ್ಟು ಎಣ್ಣೆ ಹಾಕಿದ್ರೆ, ಅಥವಾ ಅದರಲ್ಲಿ ಎಷ್ಟು ಹೆಲ್ದಿ ವಸ್ತುಗಳಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅವಾಗ ನೀವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಜಂಕ್ ಫುಡ್ ಅಂದರೆ ನಾಟ್ ಓನ್ಲಿ ಬರೀ ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ಆಗಿರ್ಬೋದು, ಅದೊಂದೇ ಅಲ್ಲ. ನೀವು ಈವನ್ ಬಿಸ್ಕೆಟ್ ತಿಂದರು, ಈವನ್ ಒಂದು ಚಿಪ್ಸ್ ತಿಂದರು, ದಟ್ಸ್ ಆಲ್ಸೋ ಕಮ್ಸ್ ಅಂಡರ್ ಜಂಕ್ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ಅದು. ಹಾಗೆ 2ನೇ ಸ್ಟೆಪ್ ಬಂದು ನೀವು ಕಟ್ ಡೌನ್ ಯೋರ್ ಶುಗರನ್ನು ಆಲ್ಮೋಸ್ಟ್ ನೀವು ಕಟ್ ಡೌನ್ ಮಾಡಿ. ಸೊ ಎಕ್ಸಸ್ ಆಫ್ ಶುಗರ್, ನಮ್ಮ ಫುಡ್ಡಲ್ಲೇ ಆಲ್ರೆಡಿ ಎಲ್ಲ ಶುಗರ್ ಐಟಮ್ಸ್ ಇರುತ್ತೆ, ಶುಗರ್ ಕಂಟೆಂಟ್ ಇರುತ್ತೆ. ಸೊ ಬನಾನಲ್ಲಿರುತ್ತೆ, ರೈಸಲ್ಲಿರುತ್ತೆ, ಚಪಾತಿನಲ್ಲಿರುತ್ತೆ, ರೋಟಿನಲ್ಲಿರುತ್ತೆ, ಫ್ರೂಟ್ಸಲ್ಲಿರುತ್ತೆ. ಸೊ ಎಲ್ಲದರಲ್ಲೂ ಶುಗರ್ ಅಂಶ ಇದೆ. ಅದ್ರ ಜೊತೆಗೆ ನಾವು ಇನ್ನೂ ಶುಗರ್ ಹಾಕೊಂಡು ತಿಂದರೆ ಸೊ ಅದು ಜಾಸ್ತಿ ಕ್ಯಾಲರೀಸ್ನ ಜಾಸ್ತಿ ಮಾಡುತ್ತೆ. ಫಸ್ಟ್ ಅದು ಆ 2 ಸ್ಟೆಪ್ಪನ್ನು ಫಾಲೋ ಮಾಡಿ. ಅವಾಯ್ಡ್ ಜಂಕ್ ಫುಡ್, ಅವಾಯ್ಡ್ ಶುಗರ್. ಹಾಗೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈಟ್ ಹೆಲ್ದಿ ಬ್ಯಾಲೆನ್ಸ್ ಹೋಮ್ ಫುಡ್.
ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಹಾಗೆ ಏನು, ಸೊ ನಾನು ಮನೆ ಊಟನೇ ತಿಂತೀನಿ ತುಂಬ ಜನ ಹೇಳ್ತಾರೆ, ಆದರೂ ನನ್ನ ವೆಯ್ಟ್ ಕಮ್ಮಿ ಆಗಲ್ಲ. ಏನು ಮಾಡ್ತಾರೆ, ಒಂದು ಚಿತ್ರಾನ್ನ ಮಾಡಬೇಕಾ ಅಥವಾ ಒಂದು ಚಪಾತಿ ಮಾಡಬೇಕಾ, ಒಂದು ದೋಸೆ ಮಾಡಬೇಕಾ, ತಗೊಂಡು ಒಂದು ಸೌಟ್ ಎಣ್ಣೆ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ತಾರೆ, ಅಥವಾ ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕಿ ಒಂದು ದೋಸೆ. ನೀವು 2-3 ದೋಸೆ ತಿಂದರೆ 2-3 ಸ್ಪೂನ್ ಆಫ್ ಬರೀ ಬ್ರೇಕ್ಫಾಸ್ಟಲ್ಲೇ ನೀವು ಎಣ್ಣೆ ತಿಂತೀರಾ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕ್ಯಾಲರೀಸ್ ನೀವು ಇಂಟೇಕ್ ಮಾಡ್ತೀರಾ ಅಂತ. ಸೊ ಫ್ಯಾಟ್, ಎಣ್ಣೆ ಯಾವುದಾಗ ಇಟ್ ಕಮ್ಸ್ ಅಂಡರ್ ದ ಫ್ಯಾಟ್ ಆ್ಯಂಡ್ ಮೋರ್ ಕ್ಯಾಲರೀಸ್ ಇರುತ್ತೆ, ಹಾಗೆ ಎನರ್ಜಿ ಕೂಡ ಕೊಡುತ್ತೆ. ದಟ್ ಡಸಂಟ್ ಮೀನ್ ದಟ್ ನಿಮಗೆ ಬೇಗ ಜಾಸ್ತಿ ಇರೋ ಕ್ಯಾಲರೀಸನ್ನು ತಿಂದು ನಿಮ್ಮ ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಅವಾಯ್ಡ್ ಮಾಡಿ ಅದ್ರ ಜಾಗದಲ್ಲಿ ಬೇರೆ ಏನನ್ನು ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಹೋಮ್ ಫುಡ್ ತಿನ್ನುವಾಗ ನೀವೇನು ಮಾಡಬೇಕು, ಯೂಸ್ ವೆರಿ ವೆರಿ ಲೆಸ್ ಆಯಿಲ್. ಅದ್ರ ವಿಡಿಯೋ ಕೂಡ ಬರ್ತದೆ, ಹೇಗೆ ಕಮ್ಮಿ ಆಯಿಲನ್ನು ಯೂಸ್ ಮಾಡಿ ಅಡುಗೆ ಮಾಡ್ಕೋಬೋದು ಅಂತ. ಕಮ್ಮಿ ಅಂದರೆ ವೆರಿ ವೆರಿ ತುಂಬ ಕಮ್ಮಿ, ನಾಟ್ ಇವನ್ 5 ml ಅಂದ್ಕೊಳ್ಳಿ, ಅದಕ್ಕಿಂತನೂ ಕಮ್ಮಿ. ಯಟ್ ಇಟ್ ಇಸ್ ವೆರಿ ಸಿಲ್ಲಿ, ಇದು ಇಷ್ಟರಲ್ಲೇ ಆಗ್ಬಿಡುತ್ತೆ, ಬಟ್ ದಟ್ ಡೆಫಿನೆಟ್ಲಿ ವರ್ಕ್ಸ್. ಅದಾದಮೇಲೆ ನಿಮ್ಮ ಫುಡ್ಡು ಬ್ಯಾಲೆನ್ಸ್ ಆಗಿದೆಯಾ ಅಂತ ನೀವು ನೋಡಬೇಕು. ಏನು ಬ್ಯಾಲೆನ್ಸ್ ಅಂದರೆ ಏನು? ಬ್ಯಾಲೆನ್ಸ್ ಅಂದರೆ ನೀವು ಫುಡ್ಡಲ್ಲಿ ಏನಿರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅನ್ನ, ಮುದ್ದೆ, ಜೋಳದ ರೊಟ್ಟಿ, ಯಾವುದೇ ಈ ಥರದ್ದೆಲ್ಲ ಬಂದು ಏನು ಬರುತ್ತೆ, ಕಾರ್ಬೋಹೈಡ್ರೇಟ್ಸಿಗೆ ಬರುತ್ತೆ. ಅದು ವೆರಿ ಇಂಪಾರ್ಟೆಂಟು. ಅದೇನಂದರೆ ನಿಮ್ಮ ಬಾಡಿಗೆ ಎನರ್ಜಿಯನ್ನು ಕೊಡುತ್ತೆ. ಎನರ್ಜಿ ಕೊಡೋದು, ನಿಮ್ಮ ಬ್ರೈನಿಗೆ ಎನರ್ಜಿ ಕೊಡೋದು, ದಟ್ ಈಸ್ ಇಟ್ಸ್ ಅ ಬ್ರೈನ್ ಫುಡ್. ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ಬ್ರೈನ್ ಫುಡ್. ಸೊ ಅದನ್ನು ನೀವು ಬಿಡಬಾರ್ದು. ತುಂಬ ಜನ ಅದನ್ನು ಕಾರ್ಬ್ಸ್ ಇಲ್ಲದೆ ಝೀರೋ ಕಾರ್ಬ್ ಅಥವಾ ಲೋ ಕಾರ್ಬ್ ಹಂಗೆಲ್ಲ ಅಂದ್ಕೊಂಡು ಏನು ಮಾಡ್ತಾರೆ, ಸೊ ಸ್ಕಿಪ್ ಮಾಡಿ ಲಾಂಗ್ ಟರ್ಮಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಹಾಗೆ ಸಪೋಸ್ ನೀವೀಗ ಒಂದು 3 ತಿಂಗಳು ನೀವು ಅನ್ನ ತಿಂದಿಲ್ಲ, ಚಪಾತಿ ತಿಂದಿಲ್ಲ, ಬರೀ ಜ್ಯೂಸಲ್ಲೋ ಅಥವಾ ಪ್ರೋಟೀನಲ್ಲೇ ಇದ್ದಾಗ, ಸೊ ವೆನ್ ಯು ಸ್ಟಾರ್ಟ್ ಲೈಫ್ ಲಾಂಗ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೇಚರ್ ಗೀವ್ಸ್ ಕರೆಕ್ಟಾಗಿ ನಮಗೆಲ್ಲನೂ ಕೊಟ್ಟಿದೆ. ಸೊ ಎಲ್ಲನೂ ನಾವು ಬ್ಯಾಲೆನ್ಸಾಗಿ ತಿಂದಾಗ ನಮ್ಗೆ ಏನೂ ಆಗಲ್ಲ, ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ನಾವೇನಾದ್ರು ಹೆಚ್ಚು ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಂದು 3 ತಿಂಗಳು ತಿಂದಿಲ್ಲ, ಅದಾದಮೇಲೆ 3 ತಿಂಗಳಾದ್ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ರೈಸ್ ತಿನ್ನೋಕ್ಕೆ, ಮತ್ತೆ ನಿಮ್ಮ ವೆಯ್ಟ್ ಗೇನ್ ಆಗ್ತಿರೋ. ಸೊ ದಟ್ ಇಸ್ ನಾಟ್ ಅ ಗುಡ್ ವೇ ಟು ಟ್ರೈನ್ ಯುವರ್ ಬಾಡಿ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಕ್ಯಾಲರೀಸ್. ಸೊ ಎಲ್ಲಿಂದ ಯಾವ್ಯಾವ ಜಾಸ್ತಿ ತೊಗೋಬೇಕು ಅಂತ. ಸೊ ರೈಸು, ರೊಟ್ಟಿ ಈ ಥರದ್ದು ಇದೂ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ತುಂಬ ಜನ, ನಮ್ಮ 90% ನಮ್ಮ ಇಂಡಿಯಾನಲ್ಲಿ ಯಾರೂ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಫುಡ್ ನಾಲೆಡ್ಜು ಕೂಡ ಇಲ್ಲ ಅದ್ರ ಬಗ್ಗೆ. ಸೊ ಪ್ರೋಟೀನ್ ಅನ್ನೋದು ವೆರಿ ವೆರಿ ಲೆಸ್. ನಾವು ಅನ್ನ, ಚಪಾತಿ, ಸಬ್ಜಿ ಎಲ್ಲ ತಿಂದರೆ ಅದರಲ್ಲಿ ಒಂದು 3 ಗಾಡಿ ಎಣ್ಣೆ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಒಗ್ಗರಣೆ ಹಾಕ್ಕೊಂಡು, ಅಥವಾ ಒಂದು ಸ್ವಲ್ಪ ಜಾಸ್ತಿ ಮಸಾಲೆಗಳು ಹಾಕ್ಕೊಂಡು ಊಟ ಮಾಡಿದ್ವಿ. ಊಟ ಅಂದರೆ ಅದೇ ಊಟ ನಮಗೆ. ಸೊ ಅದರಲ್ಲಿ ಪ್ರೋಟೀನ್ ಬಂದು ಏನು, ಕಾಳುಗಳಾಗಿರ್ಬೋದು, ಪಲ್ಸಸ್, ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಪ್ರೋಟೀನಲ್ಲಿ ಯಾವುದಾದ್ರು ರಿಚ್ ಅಂತ ಪಲ್ಸಸ್ ಆಗಿರ್ಬೋದು, ದಾಲು, ಕಾಳುಗಳು, ಅಥವಾ ಪನೀರ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಲೋ ಫ್ಯಾಟ್ ಚಿಕನ್, ಸ್ಕಿನ್ಲೆಸ್ ಆಗಿರುವಂಥ ಚಿಕನ್, ಎಸ್ಪೆಷಲಿ ಬ್ರೆಸ್ಟ್ ಚಿಕನ್, ದೇ ಆರ್ ರಿಚ್ ಇನ್ ಪ್ರೋಟೀನ್. ಹಾಗೆ ಪನ್ನೀರು, ಟೋಫು, ಸೋಯಾ ಚಂಕ್ಸು, ಇದೆಲ್ಲ ತುಂಬ ಒಳ್ಳೆ, ಮೊಸರು, ಇದು ಕೂಡ ಪ್ರೋಟೀನ್ ರಿಚ್. ಸೊ ಈ ಥರದ್ದೆಲ್ಲ ನೀವು ಆ್ಯಡ್ ಮಾಡ್ಕೊಂಡಾಗ ಒಂದು 25 ಪೋರ್ಷನ್ ಕಾರ್ಬೋಹೈಡ್ರೇಟ್ ಇದ್ದರೆ 125 ಪೋರ್ಷನ್ ಆಫ್ ಏನಿರಬೇಕು, ಪ್ರೋಟೀನ್ ಇರಬೇಕು. ಸೊ ಅವಾಗ ಏನಾಗುತ್ತೆ, ನೀವು ತಿಂದಾಗ ದಟ್ ಪ್ರೋಟೀನು ಡೈಜೆಷನ್ ಆಗಿ ತುಂಬ ಟೈಮ್ ತಗೊಳುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಹೊಟ್ಟೆ ಹಸಿಯಲ್ಲ. ಸೊ ಹಾಗೆ ದಟ್ ಬಿಲ್ಡ್ಸ್ ಅ ಮಸಲ್. ದಟ್ ಈಸ್ ಅ ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಸೆಲ್ಸ್ಗಳು. ಸೊ ಒಂದು ಗಾಯ ಆದಾಗ ಹೆಂಗೆ ಸೆಲ್ಸ್ ಗಾಯ ಆಗುತ್ತೆ, ಆ ಗಾಯ ಒಣಗೋಗುತ್ತೆ, ಅದು ಹೊರಟೋಗುತ್ತೆ, ಮತ್ತು ಹೊಸ ಸ್ಕಿನ್. ಅದು ಯಾವುದರಿಂದ ಆಗುತ್ತೆ, ಬಿಕಾಸ್ ಆಫ್ ದ ಪ್ರೋಟೀನ್ ಇಲ್ಲ ಅಂದರೆ ತುಂಬ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಸೊ ಅದು ಮೇನ್ ಇಂಪಾರ್ಟೆಂಟ್ ನಿಮಗೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಮಸಲ್ ಆಗಬೇಕು ಅಂದರೆ ಏನಾಗಬೇಕು, ನಿಮಗೆ ಪ್ರೋಟೀನ್ ಬೇಕು. ಪ್ರೋಟೀನ್ ತಿಂದು ಮಾತ್ರಕ್ಕೆ ಮಸಲ್ ಆಗುತ್ತೆ ಅಂತಲ್ಲ, ಇಫ್ ಯು ಹ್ಯಾವ್ ಟು ವರ್ಕೌಟ್ ಆಲ್ಸೋ ಮಾಡಬೇಕು. ಬಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಪ್ರೋಟೀನ್, ಒಂದು ಪೋರ್ಷನ್ ಆಫ್ ಪ್ರೋಟೀನ್ ಇರೋದು, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ವೆಜಿಟೇಬಲ್ಸ್ ಪ್ಲೇ ಅ ವೆರಿ 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 ವೈಟಲ್ ರೋಲ್. ಸೊ ವೆಜಿಟೇಬಲ್ ಪವರ್ ಎಷ್ಟಿದೆ ಅಂತ ಐ ಕಾಂಟ್ ಇವನ್ ಇಮ್ಯಾಜಿನ್. ನೀವು ಯಾವುದೇ ಚಿಕನ್ ತಿನ್ಬೋದು, ಮಟನ್ ತಿನ್ಬೋದು, ಬಟ್ ವೆಜಿಟೇಬಲ್ಸಲ್ಲಿ ಎಷ್ಟು ಪವರ್ ಇದೆ ಅಂತ ನನ್ನ ನೋಡಿ ನಿಮ್ಗೆ ಅನಿಸ್ಬೋದು. ಈ 1 ವರ್ಷದಲ್ಲಿ ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಮೇನ್ ರೀಸನ್ನೇ ವೆಜಿಟೇಬಲ್ಸು. ಸೊ ಯೂಸ್ ಸೀಸನಲ್ ವೆಜಿಟೇಬಲ್ಸ್ ಯಾವ್ದು ಬರುತ್ತೋ ಅದನ್ನು ಒಂದು 2 ವೆರೈಟಿ, 2 ಪೋರ್ಷನ್ ಆಫ್ ವೆಜಿಟೇಬಲ್ಸ್ನ ನಿಮ್ಮ ಪ್ಲೇಟಲ್ಲಿ ಇಟ್ಕೊಳ್ಳೋಕ್ಕೆ ಜಾಸ್ತಿ ಯೂಸ್ ಮಾಡಿ. ಹಾಗೆ ಅದನ್ನು ಜಾಸ್ತಿ ತಿನ್ನೋಕ್ಕೆ ಪ್ರಯತ್ನ ಪಡಿ.
ಸೊ ಈಗ ಅನ್ನ ಮುದ್ದೆ ಜಾಸ್ತಿ ತಿನ್ನೋದಕ್ಕಿಂತ ನೀವು ಈ ಪೋರ್ಷನ್ ಆಫ್ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಿಕೊಂಡಾಗ ನಿಮಗೆ ಹೊಟ್ಟೆನೂ ತುಂಬುತ್ತೆ, ಹಾಗೆ ಫೈಬರು ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಡೈಜೆಷನು ಆಗುತ್ತೆ. ಸೊ ಹಾಗಾದ್ರೆ ನ್ಯೂಟ್ರಿಯೆಂಟ್ಸು, ಮಿನರಲ್ಸ್ ಎಲ್ಲ ನಿಮ್ಮ ಬಾಡಿಗೆ ಸಿಗುತ್ತೆ. ಸೊ ಒಂದು ಪೋರ್ಷನ್ ಕುಕ್ಡ್ ಇದ್ದರೆ ಒಂದು ಪೋರ್ಷನ್ ಅನ್ಕುಕ್ಡ್, ಅಂದರೆ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು, ಅಥವಾ ಈ ಥರದವೆಲ್ಲ ವೆಜಿಟೇಬಲ್ಸ್ನ ತಿಂದಾಗ ನಿಮ್ಗೆ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು, ಮಿನರಲ್ಲು, ಐರನ್ನು, ಸೊ ವಿಟಮಿನ್ ಎಲ್ಲ ಸಿಗುತ್ತೆ ಅದರಲ್ಲಿ. ಸೊ ದಟ್ ಈಸ್ another very, without skipping, every day should have a vegetables. That is very very important. ಸೊ ಹಾಗೆ ಫ್ಯಾಟ್ಸಲ್ಲಿ ಅಂದರೆ ಫ್ಯಾಟೇ ತಿನ್ನೋಂಗಿಲ್ವಾ? ಸೊ ಫ್ಯಾಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ನಮ್ಮ ಬಾಡಿ ಈಗ ಮೂಳೆಗಳು ಅಥವಾ ಬೆನ್ನಿನ ಮೂಳೆಗಳು ಅದಕ್ಕೆಲ್ಲ ಲುಬ್ರಿಕೆಂಟ್ಸ್ ಅಲ್ಲಿಂದ ಬರುತ್ತೆ. ಈ ಫ್ಯಾಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯೂಸ್ 1 ಸ್ಪೂನ್ 5 ml ಆಫ್ ಗೀಯನ್ನು ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ದಟ್ ಇಸ್ ಅ ಗುಡ್ ಫ್ಯಾಟ್ ದಟ್ ಹೆಲ್ಪ್ಸ್ ಅ ಡೈಜೆಷನ್. ಸೊ ನಮ್ಮ ಬಾಡಿನಲ್ಲಿ ಡೈಜೆಷನ್ ಆಗೋಕ್ಕೆ, ಆ್ಯಸಿಡ್ ಕಮ್ಮಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗೆ ಅಟ್ ದ ಎಂಡ್ ಅದ್ರ ಜೊತೆಗೆ ನೀವು ತಿನ್ನಬೇಕಾಗಿರೋದು ಏನಪ್ಪ ಅಂತಂದರೆ curd. Why it is important? That is it is also protein rich. Again, it is gut friendly. It is a fermented lactobacillus ಇರುತ್ತೆ. ಸೊ ಅದೇನು ಮಾಡುತ್ತೆ, ನಿಮ್ಮ ಬಾಡಿಗೆ ಬೇಕಾಗಿರುವಂಥ, ನಿಮ್ಮ ಸ್ಟಮಕ್ಕಿಗೆ ಬೇಕಾಗಿರುವಂಥ ಗುಡ್ ಬ್ಯಾಕ್ಟೀರಿಯಾಸ್ನ ಕೊಡುತ್ತೆ. ಸೊ ದಟ್ ಹೆಲ್ಪ್ಸ್ our digestion also. ಸೊ ಆ್ಯಡ್ ಇನ್ your food. ಸೊ ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಡಯಟ್. ಸೊ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ನೀವು ಯಾವಾಗ ಎವ್ರಿ ಡೇ ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್ ಡಯಟ್. ಆದರೆ ಎವ್ರಿ ಡೇ ನೀವು ತುಂಬ ಜನ ಬ್ಯಾಲೆನ್ಸ್ ಡಯಟು ಮಾಡ್ತಾರೆ, ವಾಕಿಂಗು ಮಾಡ್ತಾರೆ, ಎಕ್ಸಸೈಸು ಮಾಡ್ತಾರೆ, ಆದರೆ ಒಂದು ಸ್ಟೆಪ್ಪು ಸ್ಕಿಪ್ ಮಾಡ್ತಾರೆ. ಏನಪ್ಪ ಅಂತಂದರೆ ನೀರು ಕುಡಿಯೋದು. ಸೊ ಇಷ್ಟೆಲ್ಲ ತಿಂದಮೇಲೆ ನೀವು ಕರೆಕ್ಟಾಗಿ ನೀರು ಕುಡ್ದಿಲ್ಲ ಅಂದರೆ ಹೇಗೆ ಡೈಜೆಷನ್ ಆಗುತ್ತೆ, ಹೇಗೆ ಮೂಮೆಂಟ್ಸ್ ಆಗುತ್ತೆ ಬಾಡಿನಲ್ಲಿ, ಸೊ ಫಂಕ್ಷನ್ ಹೆಂಗಾಗುತ್ತೆ ನಮ್ಮ ಹಾರ್ಟ್. ಸೊ ನಮ್ಮ ಬಾಡಿನಲ್ಲಿ ಎಲ್ಲ ರೀತಿಯಾದಂಥ ಫಂಕ್ಷನ್ ಸರಿಗೆ ಆಗಬೇಕಂದ್ರೆ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರತಿಯೊಬ್ಬ ಆರೋಗ್ಯಕರವಾದ ಮನುಷ್ಯ ಎವ್ರಿ ಡೇ 3.5 ಲೀಟರಿಂದ 4 ಲೀಟರ್ ವಾಟರ್ ಕುಡೀರಿ. ತುಂಬಾ ಒಳ್ಳೆಯದು. ಎವ್ರಿ 1 ಅವರ್ಗೆ ಒಂದೊಂದು ದೊಡ್ಡ ಗ್ಲಾಸ್ ನೀರು ಕುಡಿತಾ ಬನ್ನಿ. ಸೊ ದಟ್ ಹೆಲ್ಪ್ಸ್ ಅ ಲಾಟ್ ವಿತೌಟ್ ಫೀಲ್. ಸೊ ನಿಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಿಮ್ಮ ಹೇರಿಗೆ ಒಳ್ಳೆಯದು, ಫುಡ್ ಡೈಜೆಷನ್ ಆಗೋಕ್ಕೆ ಒಳ್ಳೆಯದು, ಯು ಫೀಲ್ ಲೈಟ್. ಓಕೆ, ಸೊ ಅದಾದಮೇಲೆ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ಮೇಲೆ ಜನ ಏನು ಮಾಡ್ತಾರೆ ಅಂತಂದರೆ, ನಾನು ಮಾಡ್ತಾರೆ, ವಾಕಿಂಗು ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಊಟ ತಿಂತಾರೆ, ನೀರು ಕುಡಿತಾರೆ. ಆದರೆ ಈ ಒಂದು ಟೆಕ್ನಾಲಜಿಕಲ್ ಯುಗ ಅಥವಾ ಈ ಒಂದು ಫೋನ್ ಯುಗ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬಂದು ಏನು ಮಾಡ್ತಾರೆ ಜನ, ಫೋನ್ ಸ್ಕ್ರಾಲ್ ಮಾಡಿ ನಿದ್ದೆ ಮಾಡಲ್ಲ. ರಾತ್ರಿ ಆದಮೇಲೆ ಎಲ್ಲರೂ ನೈಟ್ ಔಲ್ಸ್, ದೇ ಬಿಕಮ್ ನೈಟ್ ಔಲ್ಸ್. ಸೊ ಎಲ್ಲರೂ ಏನು ಮಾಡ್ತಾರೆ, ಫೋನ್ ನೋಡ್ಕೊಳ್ಳೋದು ಅಥವಾ ಏನೋ ಒಂದು ನಿದ್ದೆಗೆ ಹೇಳ್ತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡ್ಕೊತಾರೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ನಿದ್ದೆ ಕಮ್ಮಿ ಆಗುತ್ತೆ. ಮಿನಿಮಮ್ ಎವ್ರಿ ಹ್ಯೂಮನ್ ಬೀಯಿಂಗ್ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 7 hours ಆಫ್ ಗುಡ್ ಸ್ಲೀಪ್. ನಿಮಗೆ 7 ಅವರ್ಸಲ್ಲಿ ಹಾಫ್ ಆನ್ ಅವರ್ ಕಮ್ಮಿ ಆಗೋದ್ರು ದಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಸೊ ನೀವು ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಕರೆಕ್ಟಾಗಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ನಿದ್ದೆ ಮಾಡ್ತೀರಾ, ಚೆನ್ನಾಗಿ ಹೇಳ್ತೀರಾ, ಫ್ರೆಶ್ ಆಗ್ತೀರಾ. ನೆಕ್ಸ್ಟ್ ಡೇಗೆ ಯು ವಿಲ್ ಗೆಟ್ ಮೋರ್, ಯು ವಿಲ್ ಬಿಕಮ್ ಕ್ರಿಯೇಟಿವ್. 50% ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಯಾವಾಗ ನೀವು ನಿದ್ದೆ ಮಾಡಲ್ಲ, ಯಾವಾಗ ನಿದ್ದೆಗೆ ಹೇಳ್ತೀರ, ವೆನ್ ಯು ವಾಚ್ ಅ ಸ್ಕ್ರೀನ್, ವೆನ್ ಯು ವಾಚ್ ಅ ಮೂವಿ ಅಥವಾ ಏನಾದ್ರು ಮಾಡಿ ನೈಟಲ್ಲಿ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ 7 hours ಅಂತಂದರೆ ನಿಮ್ಗೇನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ದಟ್ ಹಾರ್ಮೋನ್ಸ್ ಏನು ಮಾಡುತ್ತೆ, ನಿಮಗೆ ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡುತ್ತೆ. ದಟ್ ಈಸ್ ಅ ಹಂಗ್ರಿನೆಸ್. ಸೊ ಹಂಗ್ರಿನೆಸ್ ಏನು ಮಾಡುತ್ತೆ ನಿಮಗೆ, ಮತ್ತೆ ನೀವು ವಿಲ್ ಸ್ಟಾರ್ಟ್ ಕ್ರೇವಿಂಗ್, ನಿಮಗೆ ಫುಡ್ ತಿನ್ನೋಕ್ಕೆ ಮನಸ್ಸು ಬರುತ್ತೆ. ದಟ್ಸ್ ಅ ಫಾಲ್ಸ್ ಫೀಲಿಂಗ್. ಸೊ ನೀವು ಆಟೋಮೆಟಿಕಲಿ ತಿಂತೀರಾ, ಮತ್ತು ವೇಟ್ ಗೇನ್ ಆಗುತ್ತೆ. ಸೊ ಇವೆಲ್ಲದರ ಜೊತೆಗೆ ಇಫ್ ಯು ಸ್ಲೀಪ್ 7 to 8 hours, that definitely helps. If you follow all those steps except sleep, that you will not see any changes in your weight loss or in a healthy lifestyle. ಸೊ ನಿಮ್ಮ ಫಿಟ್ನೆಸ್ ಆಗಬೇಕು ಅಂದರೆ ನಿಮಗೆ ರೆಸ್ಟ್ ಎಲ್ಲಿ ಸಿಗುತ್ತೆ, ನಿದ್ದೆ ಮಾಡಿದಾಗಲೇ ನಮ್ಮ ಬಾಡಿಗೆ ರೆಸ್ಟ್ ಸಿಗುತ್ತೆ. ಇಫ್ ಯು ಡೋಂಟ್ ಸ್ಲೀಪ್ ಯು ವಿಲ್ ನಾಟ್ ಗೆಟ್ ರಿಕವರಿ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ನೀಡ್ ಟು ಸ್ಲೀಪ್. ಸೊ ಡೋಂಟ್ ಇಗ್ನೋರ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಯು ಹ್ಯಾವ್ ಟು ವರ್ಕೌಟ್, ಯು ಹ್ಯಾವ್ ಟು ಮೂವ್. ತುಂಬ ಜನ ನಾನು ನೋಡೋದೇನಪ್ಪ ಅಂದರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಎಕ್ಸಸೈಸ್ ಬಿಡಿ, ವಾಕಿಂಗ್, ಬೇಸಿಕ್ ವಾಕಿಂಗು ಕೂಡ ಮಾಡಲ್ಲ. ಪ್ರತಿಯೊಬ್ಬರು ಅಟ್ಲೀಸ್ಟ್ 5 to 6K ಆಫ್ ಸ್ಟೆಪ್ಸನ್ನು ವಾಕ್ ಮಾಡಿ. ಒಂದಷ್ಟು ದೂರ ಹೋಗಿ ಒಂದು 5 ಕಿಲೋಮೀಟ್ರ್ ನಡೀರಿ, ಒಂದು 6 ಕಿಲೋಮೀಟ್ರ್ ನಡೀರಿ.
ತುಂಬಾ ಒಳ್ಳೆಯದು. ಸೊ ಇಟ್ಸ್ ಜಸ್ಟ್ ಲೈಕ್ ಬ್ರೀತಿಂಗ್ ಇದ್ದಂಗೆ. ನೀವು ಹೆಂಗೆ ಊಟ ತಿಂತೀರೋ ಹಾಗೆ ನಿಮಗೆ ವಾಕಿಂಗು. ಇಟ್ ಈಸ್ ನಾಟ್ ಅನ್ ಎಕ್ಸಸೈಸ್. ಎಕ್ಸಸೈಸ್ ಅಂದರೆ ಏನು? ರನ್ನಿಂಗು, ಜಾಗಿಂಗು, ಯೋಗ ಅಥವಾ ಜಿಮ್ ಮಾಡಿ, ಜುಂಬಾ ಮಾಡಿ, ಸೊ ಇದೆಲ್ಲ ಕಮ್ಸ್ ಅಂಡರ್ ಎಕ್ಸಸೈಸ್. ವಾಕಿಂಗ್ ಈಸ್ ನಾಟ್ ಅನ್ ಎಕ್ಸಸೈಸ್, ಇಟ್ಸ್ ಜಸ್ಟ್ ಅ ಫಂಕ್ಷನ್, ದಟ್ಸ್ ಇಟ್. ದಟ್ ವಿಲ್ ಬಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಮೂವ್ಮೆಂಟ್ ಮಾಡೋದು ನಮ್ಮ ಎಲ್ಲ ಅನಿಮಲ್ಸ್ಗೆ ದ ಬೇಸಿಕ್ ನೇಚರ್. ಯಾಕೆ ವಾಕಿಂಗ್ ಈಸ್ ನಾಟ್ ಅನ್ ಎಕ್ಸಸೈಸ್ ಅಂತಂದರೆ, ಸೊ ಈಗ ನೀವೊಂದು ಸ್ಟೋನು ಮೂವ್ ಮಾಡುತ್ತಾ? ಮೂವ್ ಮಾಡಲ್ಲ. ಸೊ ಯಾಕೆ ಅದಕ್ಕೆ ಜೀವ ಇಲ್ಲ, ಅದು ಇಟ್ಸ್ ನಾಟ್ ಅ ಲಿವಿಂಗ್ ಬೀಯಿಂಗ್. ಸೊ ಪ್ಲಾಂಟ್ಸ್ ಆಲ್ಸೋ ದೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲ್ಲ, ಬಟ್ ದೇ ಆಲ್ಸೋ ಶೋ ದ ಮೂವ್ಮೆಂಟ್. ದೇ ವಿಲ್ ಗೋ ಟು ದ ರೂಟ್, ದೇ ವಿಲ್ ಗೋ ಟು ದ under the ground. Plants, they grow. That's a movement in the plants. But animals and human beings are different. So we show the movements from we move to one place to another place to earn food. So that is a basic need, alva. So that's how the exercise walking is comes under the basic functional movement. That's not an exercise. ಓಕೆ, ಸೊ ಯು ಕ್ಯಾನ್ ಡೂ ಎನಿಥಿಂಗ್. ನಿಮಗೆ ಆಗಿಲ್ಲ ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ, ಡೂ ಸಮ್ ಸ್ಪೋರ್ಟ್ಸ್. ನಿಮ್ಗೆ ಇಷ್ಟವಾಗಿರೋ ಸ್ಪೋರ್ಟ್ಸ್ ಆಡಿ, ಯಾವುದಾದ್ರೂ ಸ್ಪೋರ್ಟ್ಸ್, ಶಟಲ್ ಕಾರ್ಕು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಅಥವಾ ವಾಲಿಬಾಲ್ ಆಗಿರ್ಬೋದು, ಥ್ರೋ ಬಾಲ್ ಆಗಿರ್ಬೋದು, ಅಥವಾ ಸ್ಕಿಪ್ಪಿಂಗ್ ಆಗಿರ್ಬೋದು, ಏನಾದರೂ ಮಾಡಿ, ಡೂ ಸಮ್ ಕೈಂಡ್ ಆಫ್ ಎಕ್ಸಸೈಸ್. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ತುಂಬ ಜನ ಮೀಲ್ಸ್ನ ಸ್ಕಿಪ್ ಮಾಡ್ತಾರೆ. ಡೋಂಟ್ ಸ್ಕಿಪ್ ದ ಮೀಲ್ಸ್. ಸೊ ಯಾವಾಗ ನೀವು ಮೀಲ್ಸ್ನ ಸ್ಕಿಪ್ ಮಾಡ್ತೀರಾ, ನಿಮ್ಗೇನಾಗುತ್ತೆ, ಸೊ ಯು ವಿಲ್ ಫೀಲ್ ಮೋರ್ ಹಂಗ್ರಿ ಆ್ಯಂಡ್ ಯು ವಿಲ್ ಎಂಡ್ ವಿತ್ ಈಟಿಂಗ್ ಮೋರ್ ಕ್ಯಾಲರೀಸ್. ಸೊ ಇನ್ಸ್ಟೆಡ್ ಆಫ್ ದಟ್ ಈಟ್ ಲಿಟಲ್ ಆ್ಯಂಡ್ ಬ್ಯಾಲೆನ್ಸ್ ಹೆಲ್ದಿ ಮೀಲ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಸಸ್ಟೈನಬಲ್ ಆಗಿರುತ್ತೆ. ಹಾಗೆ ನಿಮ್ಮ ವೆಯ್ಟನ್ನು ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಹಾಗೆ ಟೈಮನ್ನು ಫಾಲೋ ಮಾಡಿ. ನೀವು ಊಟ ಮಾಡೋ ಟೈಮನ್ನು ಫಾಲೋ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಫಾಲೋ ದಿಸ್ ಸ್ಟೆಪ್ಸ್, ಯುವರ್ ಬಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ದ ರಿದಮ್. ಸೊ ಯುವರ್ ಬಾಡಿ ವಿಲ್ ಅಡ್ಜಸ್ಟ್ ಟು ದ ಬಯೋಮಿಕ್ ರಿದಮ್. ಸೊ ಆ ರಿದಮ್ ಬರಬೇಕಂದ್ರೆ ಯು ನೀಡ್ ಟು ಫಾಲೋ ದೀಸ್ ಸ್ಟೆಪ್ಸ್. ಸೊ ಅವಾಗ ನಿಮ್ಮ ವೆಯ್ಟ್ ಲಾಸಲ್ಲಿ ಬಹಳ ಬೇಗ ಚೇಂಜಸನ್ನು ಕಾಣ್ಬೋದು. ಇದು ಒಂದು ನ್ಯೂಟ್ರಿಷನ್ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸು, ಅಥವಾ ಫ್ಯಾಟ್ ಲಾಸು, ಈ ಒಂದು ಅಥವಾ ಫಿಟ್ನೆಸ್ಸು, ಇದು ಒಂದು ದೊಡ್ಡ ಹ್ಯೂಜ್ ಸಮುದ್ರ. ಇದ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಟೈಮ್ ಬೇಕು. ಸೊ ನಾನು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡ್ತೀನಿ. ಆ ಟಾಪಿಕ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳ್ತೀರಾ, ಅದ್ರ ಬಗ್ಗೆ ನೀವು ಕಾಮೆಂಟಲ್ಲಿ ತಿಳಿಸಿ. ಆಗ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆ ಮರಿಬೇಡಿ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು, ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ.